ಆಯುರ್ವೇದ ಆಚಾರ್ಯರು ಹೇಳಿರ್ತಕ್ಕಂತಹ ಈ 3 ರಹಸ್ಯಗಳನ್ನು ನೀವು ತಿಳ್ಕೊಂಡ್ರೆ ಜೀವನ ಪೂರ್ತಿ ಯಾವುದೇ ಔಷಧಿ ಇಲ್ದಂಗೆ ಆರಾಮಾಗಿರ್ಬೋದು. ಕೆಲವರು ಇದನ್ನು ಪಥ್ಯ ಅನ್ಕೋತಾರೆ, ಎಷ್ಟು ದಿನ ಮಾಡಬೇಕು ಅಂತ ಅನ್ಕೋತಾರೆ. ಇವನ್ನ ಔಷಧಿ ತೊಗೊಳೋಕೆ ಮಾಡಬೇಕಾ ಅಥವಾ ನನ್ನ ಕಾಯಿಲೆಗೋಸ್ಕರನ ಅಂತ. ಇವಲ್ಲ. ಇದೇನು ಅಂತ ಹೇಳಿದ್ರೆ ಜನ್ಮಾರಭ್ಯ ನಾವು ಬದುಕಿರೋವರೆಗೂ ಕೂಡ ಮಾಡಬೇಕಾಗಿರೋಂತಹ 3 ರಹಸ್ಯ ಕ್ರಿಯೆಗಳು ಆರೋಗ್ಯಕ್ಕಾಗಿ. ರಹಸ್ಯ ಕ್ರಿಯೆಗಳು ಅಂದರೆ ಎಲ್ರಿಗೂ ಹೇಳ್ತಿರಲ್ಲ ರಹಸ್ಯ ಕ್ರಿಯೆಗಳು ಅಂತ. ಹೌದು, ಯಾಕಂದರೆ ಇವನ್ ಎಲ್ರಿಗೂ ಹೇಳ್ಬೋದು. ಆದರೆ ನಿಮ್ಮ ರಹಸ್ಯ ನಿಮಗೆ, ನನ್ನ ರಹಸ್ಯ ನನಗೆ, ಅವ್ರ ರಹಸ್ಯ ಅವ್ರಿಗೆ. ಹಾಗಾಗಿ ರಹಸ್ಯಗಳ ಹೆಡ್ಡಿಂಗ್ ಮತ್ತು ರಹಸ್ಯಗಳ ಎಕ್ಸ್ಪ್ಲೇಷನ್ ಒಂದೇ, ಆದರೆ ವ್ಯಕ್ತಿಗತವಾಗಿ ಭಿನ್ನವಾಗಿರುವಂಥ ರಹಸ್ಯಗಳಿವು. ಇದೊಂದನ್ನು ಫಾಲೋ ಮಾಡಿದರೆ ಆಚಾರ್ಯ ಹೇಳಿರ್ತಕ್ಕಂತಹ ರೋಗ ಅನುತ್ಪಾದನೀಯ ಅಧ್ಯಾಯದಲ್ಲಿ ಹೇಳ್ತಾರೆ. ಅಂದರೆ ರೋಗಗಳು ಉತ್ಪತ್ತಿ ಆಗದೇ ಇರೋದಕ್ಕೆ ಹೇಳುವಂತಹ ಕೆಲವು ರಹಸ್ಯಗಳನ್ನು ನಾನಿಲ್ಲಿ ರಿವೀಲ್ ಮಾಡ್ತೇನೆ. ಇದು ತುಂಬ ಇಂಪಾರ್ಟೆಂಟ್. ಎಲ್ಲರೂ ಫಾಲೋ ಮಾಡುವಂಥದ್ದು, ಯಾವಾಗಲೂ ಫಾಲೋ ಮಾಡುವಂಥದ್ದು. ಯಾವುದೇ ರೀತಿಯಲ್ಲಿ ಆಸ್ಪತ್ರೆಗಳಿಗೆ ಭೇಟಿ ಆಗದಂಗೆ ಇರೋದಕ್ಕೆ ಬೇಕಾಗಿರುವಂತಹ ಸತ್ಯ ಸಂಗತಿಗಳು, ನಿಮ್ಮ ಟೂಲ್ಗಳು. ಸರಿ, ನೋಡೋಣ. ಹಾಗಿದ್ರೆ ಏನು ಈ 3 ರಹಸ್ಯಗಳು ಅಂದರೆ, ಈ ಶರೀರ ಯಾವುದರಿಂದ ಆಗಿದೆ, ಮನಸ್ಸು ಯಾವ ರೀತಿ ಸ್ಪಂದಿಸುತ್ತೆ, ಮತ್ತು ಶರೀರ ತನ್ನನ್ನು ತಾನು ಹೇಗೆ ಡಿಟಾಕ್ಸಿಫೈ ಮಾಡ್ಕೊಳ್ತದೆ. ತನ್ನಂತಾನೆ ಯಾರಾದರೂ ಆಗಿರಲಿ, ಶರೀರ ತನಗೆ ತಾನೇ ಸ್ವತಃ ಡಿಟಾಕ್ಸಿಫಿಕೇಷನನ್ನು ನಿತ್ಯವೂ ಮಾಡ್ಕೊಳ್ತದೆ, ಪ್ರತಿ ಕ್ಷಣವೂ ಮಾಡ್ಕೊಳ್ತಿರ್ತದೆ. ಅದನ್ನು ನಾವು ಪರಿಗಣನೆಗೆ ತಗೊಳ್ಳದೇ ಇದ್ದರೆ ಕಾಯಿಲೆ, ಪರಿಗಣನೆಗೆ ತಗೊಂಡ್ರೆ ಕಾಯಿಲೆ ಇಲ್ಲ. ಸೊ ಈ 3 ವಿಷಯಗಳು, ಶರೀರ, ಮನಸ್ಸು ಮತ್ತು ಡಿಟಾಕ್ಸಿಫಿಕೇಷನ್ ಮಾಡೋ ಪ್ರೋಸೆಸ್ಸಿಗೆ ಅಡ್ಡಿಪಡಿಸ್ದಂಗೆ ಇರುವಂಥ ವ್ಯವಸ್ಥೆ. ಮೊದಲನೇದಾಗಿ ಈ ಶರೀರ ಆಗಿರೋದು ಪಂಚಮಹಾಭೂತಗಳಿಂದ ಅಂತ ಆಚಾರ್ಯ ಹೇಳ್ತಾರೆ. ಆದರೆ ನಮಗೆ ಗೊತ್ತಾಗಿರುವಂತಹ ಪಂಚಮಹಾಭೂತರೆ, ನಮಗೆ ಈ ಶರೀರಕ್ಕೆ ಬೇಕಾದಂತಹ ಪಂಚಮಹಾಭೂತಗಳು ಯಾವ ರೂಪದಲ್ಲಿದೆ ಅಂದರೆ ಆಹಾರದ ರೂಪದಲ್ಲಿದೆ. ನೋಡಿ, ಎಷ್ಟೋ ಜನರಿಗೆ ಈ ಸತ್ಯ ಗೊತ್ತಿಲ್ಲ. ಆಹಾರದ ಮುಂದುವರಿದ ಭಾಗವೇ ಈ ಶರೀರ ಅಂತ, ಅಥವಾ ಆಹಾರದಿಂದಲೇ ಈ ಶರೀರ ಆಗಿದೆ ಅಂತಲೂ ಗೊತ್ತಿಲ್ಲ. ಎಷ್ಟು ಸೂಪರ್ಫಿಷಿಯಲ್ ತಿಳ್ಕೊಂಡ್ಬಿಟ್ಟಿದ್ದೀವಿ ಅಂದರೆ, ಆಹಾರ ತಿಂತೀವಿ, ಅದು ನರಿಷ್ಮೆಂಟ್ ಮಾಡ್ತದೆ. ಹೌದಪ್ಪ, ಆಹಾರ ತಿಂತೀವಿ, ಅದು ನರಿಷ್ಮೆಂಟ್ ಮಾಡ್ತೀವಿ. ಹುಟ್ಟಿದಾಗಿಂದ ಇಲ್ಲಿವರೆಗೂ ಎಷ್ಟು ಕ್ವಿಂಟಲ್ ಆಹಾರ ತಿಂದಿದ್ದೀರ, ಆದರೆ ಶರೀರ ಏನಾಗಿದೆ, ಎಲ್ಲಿ ಹೋಗಿದೆ? ಹೌದಲ್ವಾ? ಸೊ ಇದು ಎಲ್ಲಿ ಹೋಯಿತು, ಏನಾಯಿತು? ಸೊ ಇದು ನರಿಷ್ಮೆಂಟ್ ಮಾಡುತ್ತೆ ಅಂದ್ಬಿಟ್ರೆ ಅದು ಭಾಳ ಸಣ್ಣದು, ಅದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ನಾವು. ಹುಟ್ಟಿದಾಗ ನಾವು 2-3 kg ಇದ್ದವರು ಈಗೊಂದು 50-60-100 kg ಅಷ್ಟು ತೂಕ, ಮತ್ತು ಹುಟ್ಟಿದಾಗ ಇಷ್ಟೇ ಪುಟಾಣಿ ಇದ್ದವ್ರು ಈಗ ಇಷ್ಟು ಹತ್ರ ಆಗಿದ್ದೀವಲ್ಲ, ಯಾವುದರಿಂದ ಆದ್ವಿ? ಊಟದಿಂದನೇ ತಾನೆ. ಹಾಗಾಗಿ ಆಹಾರವೇ ಶರೀರವಾಗಿ ಬದಲಾವಣೆ ಆಗಿದೆ. ಇದನ್ನು ಸ್ಪಷ್ಟವಾಗಿ ನೆನ್ಪಿಟ್ಕೋಬೇಕು. ಆಹಾರವೇ ಶರೀರವಾಗಿ ಬದಲಾವಣೆ ಆಗಿದೆ. ಇದನ್ನೇ ನಾನು ಆಹಾರದ ಮುಂದುವರಿದ ಭಾಗ ನಮ್ಮ ಶರೀರ ಅಂತ. ಇಲ್ಲಿ ಅವ್ಯಕ್ತವಾಗಿತ್ತು ಏನು, ಜೀವ. ಈಗ ತಿಂದ ಮೇಲೆ ಇದು ವ್ಯಕ್ತ ಆಗ್ತಾಯಿದೆ ಅಷ್ಟೇ. ಇದೇ ಕಾರ್ಬೋಹೈಡ್ರೇಟ್, ಇದೇ ಬೇಳೆಗಳು ಇಲ್ಲಿ ಒಳಗೆ ಹೋಗಿ ಈಗ ಮಾತಾಡ್ತಾ ಇದೆ. ಅಲ್ಲಿವರೆಗೂ ಅವ್ಯಕ್ತವಾಗಿತ್ತು ಇಷ್ಟೇ. ಹಾಗಾಗಿ ಈ ಆಹಾರವೇ ಶರೀರವಾಗಿದೆ. ಅದೇ ಕಾರ್ಬನ್ನು, ಅದೇ ನೈಟ್ರೋಜನ್ನು, ಅದೇ ಆಕ್ಸಿಜನ್ನು, ಅದೇ ಹೈಡ್ರೋಜನ್ನು ಇಲ್ಲಿ ಬಂದು ಬೇರೆ ಬೇರೆ ಶೇಪನ್ನು ಕಳ್ಕೊಂಡು ತಾಳಿದೆ ಅಷ್ಟೇ. ಹೌದಲ್ವಾ? ಇರೋ ಶೇಪನ್ನು ಕಳ್ಕೊಳ್ತು, ಇಲ್ಲೊಂದು ಬೇರೆ ಶೇಪನ್ನು ತಗೊಳ್ತು ಅಲ್ವಾ? ಸೊ ಹಾಗಾದರೆ ಆಹಾರವೇ ಈ ಶರೀರ, ಮತ್ತು ಬೇರೆ ಏನೂ ಅಲ್ಲ. ಇದು ನಮಗೆ ಗೊತ್ತಿರಬೇಕು. ಹಾಗಾಗಿ ನಾವು ಆಹಾರ ಬಗ್ಗೆ ಹೆಚ್ಚು ಗಮನ ಕೊಡ್ತೀವಿ. ಹೀಗೆ ಊಟ ಮಾಡಿ, ಹೀಗೆ ಮಾಡಿ, ಹೀಗೆ ಮಾಡಿ ಅಂತ ಹೇಳ್ತೀವಿ. ಇವುಗಳ ಬಗ್ಗೆ ಒಂದು ಸ್ವಲ್ಪ ನೋಡ್ಬಿಡೋಣ. ಅಂದರೆ ಯಾವ ಆಹಾರ, ಭಾಳ ಸರಳವಾಗಿ ನೋಡೋದಾದರೆ ಯಾವ ಆಹಾರ, ಆಚಾರ್ಯರು 4 ವಿಷಯನ ಹೇಳ್ತಾರೆ ಆಹಾರದಲ್ಲಿ. ಸ್ನಿಗ್ಧ ಅಂತ ಹೇಳಿಬಿಟ್ರು. ಅಂದರೆ ಅದು ಜಿಡ್ಡಿನ ಅಂಶದಿಂದ ಕೂಡಿರಬೇಕು ಅಂದ ತಕ್ಷಣ ನಮಗೆ ನೆನಪಿ ಬರೋದು ಎಣ್ಣೆ ತಿನ್ನಬೇಕಾ, ತುಪ್ಪ ತಿನ್ನಬೇಕಾ ಅಂತ. ಇದು ತಪ್ಪಾಗಿ ಅರ್ಥ ಮಾಡ್ಕೋತೀವಿ. ಸ್ನಿಗ್ಧ ಅಂದರೆ
ಆ ಜಿಡ್ಡಿನ ಅಂಶ ಅಕ್ಕಿಲೂ ಇದೆ, ರಾಗಿಲೂ ಇದೆ, ಜೋಳದಲ್ಲೂ ಇದೆ, ಗೋಧಿಲೂ ಇದೆ. ಸೊ ಆ ಜಿಡ್ಡಿನ ಅಂಶ ಯಾವುದು ಅಂತ ಹೇಳ್ತೀವೋ ಅದೆಲ್ಲದೂ ಕೂಡ ಸ್ನಿಗ್ಧ ಅಂತಲೇ ಅರ್ಥ. ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದು ಅಂತಾದರೆ ಕಾರ್ಬೋಹೈಡ್ರೇಟ್ ಅಂತ ಅಂದ್ಕೊಳ್ಳೋಣ. ಯಾವುದರಲ್ಲಿ ರಿಚ್ ಕಾರ್ಬೋಹೈಡ್ರೇಟ್ ಇದೆಯೋ ಆ ಆಹಾರವನ್ನು ನೋಡಿ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಆ್ಯಂಡ್ ಫ್ಯಾಟ್ ರೇಷಿಯೋ ಫಾರ್ ಅವರ್ ಬಾಡಿ ಅಂತ ಸರ್ಚ್ ಮಾಡಿದರೆ 60-20-20 ಅಂತ ಬರ್ತದೆ. 60% ಕಾರ್ಬೋಹೈಡ್ರೇಟ್ ತಿನ್ನಬೇಕು, 20% ಪ್ರೋಟೀನ್ ತಿನ್ನಬೇಕು, ಇನ್ನು 20% ಫ್ಯಾಟನ್ನು ಬೇರೆ ಬೇರೆ ರೀತಿಯಲ್ಲಿ ತಿನ್ನಬೇಕು ಅಂತ ಬರೀತಾರೆ. ಆದರೆ ಇದನ್ನು ಹೀಗೂ ಡಿವೈಡ್ ಮಾಡ್ಬೋದು. ಅದು 60% ಕಾರ್ಬೋಹೈಡ್ರೇಟ್, 30% ಫ್ಯಾಟ್, 60% ಕಾರ್ಬೋಹೈಡ್ರೇಟ್, 30% ಪ್ರೋಟೀನ್, ಇನ್ನು 20% 10% ಉಳಿತದಲ್ಲ, ಇದನ್ನು ಹೀಗೂ ಡಿವೈಡ್ ಮಾಡ್ಬೋದು. 60% ಕಾರ್ಬೋಹೈಡ್ರೇಟ್, 30% ಪ್ರೋಟೀನ್, ಇನ್ನು 10%ಅಲ್ಲಿ ಫ್ಯಾಟ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಇವುಗಳನ್ನು ಸೇರಿಸ್ಕೊಳ್ಬೋದು. ಕಾರ್ಬೋಹೈಡ್ರೇಟ್ ಅಂದ ತಕ್ಷಣ ಧಾನ್ಯಗಳಿಂದಲೇ ಸಿಗಬೇಕು ಅಂತಿಲ್ಲ, ತರಕಾರಿಗಳಿಂದಲೂ ಸಿಗ್ತವೆ. ಅದೆಲ್ಲದೂ ಒಟ್ಟಾಗಿ ಸೇರುವಂಥದ್ದು. ಕಾರ್ಬೋಹೈಡ್ರೇಟ್ ಅಂದ ತಕ್ಷಣ ನಾನು ಹೆಚ್ಚು ಸ್ವೀಟ್ ತಿಂದ್ಬಿಡ್ಲ ಅನ್ನುವಂಥದ್ದೇನಲ್ಲ. ಸೊ ಈ ಸ್ನಿಗ್ಧ ಅಂದ್ರೇನು ಅಂದರೆ ಆಹಾರ ಜೀವ ಇರೋದೇ ಸ್ನೇಹಾಂಶದಿಂದ. ನೀವು ಆಯುರ್ವೇದ ಜೀವನ ತರಬೇತಿ ಅನ್ನುವಂತಹ ಕ್ಲಾಸ್ ತೊಗೊಂಡ್ರೆ ಜೀವ ಎಲ್ಲಿರ್ತದೆ ಅಂತ ಗೊತ್ತಾಗುತ್ತೆ. ಅದು ಪ್ರೋಟೀನಲ್ಲಿರಲ್ಲ. ನಾವು ಹೆವಿ ಪ್ರೋಟೀನ್ ತಿಂದರೆ ಸತ್ತೋಗ್ತೀವಿ. ಸೊ ಪ್ರೋಟೀನ್ ಯಾವಾಗಲೂ ಪಾಯ್ಸನಸ್ ಆಗಿರ್ತದೆ. ಆದರೆ ಪ್ರೋಟೀನ್ ಬಾಡಿ ಬಿಲ್ಡ್ ಮಾಡ್ತದೆ. ಎಷ್ಟು ಬೇಕು ಅಷ್ಟೇ ಕೊಡಬೇಕು. ಅದಕ್ಕಿಂತ ಹೆಚ್ಚು ಕೊಟ್ಟರೆ ಅದು ಬಾಡಿನೇ ತೆಗೆದಾಕ್ಬಿಡ್ತದೆ. ಹಾಗಾಗಿ ಜೀವ ಅನ್ನೋಂಥ ಸ್ಟೋರ್ ಆಗೋದು ಕಾರ್ಬೋಹೈಡ್ರೇಟಲ್ಲಿ, ಫ್ಯಾಟಲ್ಲಿ, ಪ್ರೋಟೀನಲ್ಲಿ ಅಲ್ಲ. ಹಾಗಾಗಿ ಜೀವಂತಿಕೆ, ಆ್ಯಕ್ಟಿವ್ ಆಗಿರಬೇಕು, ಉತ್ಸಾಹದಿಂದ ಇರಬೇಕು ಅಂದರೆ ಕಾರ್ಬೋಹೈಡ್ರೇಟ್ ಪ್ರಧಾನವಾಗಿ. ಅದನ್ನು ನೀವು ಕಾರ್ಬೋಹೈಡ್ರೇಟು, ಫ್ಯಾಟು, ಆಚಾರ್ಯರ ವರ್ಡಲ್ಲಿ ಬೆಸ್ಟ್ ಅದು ಸ್ನಿಗ್ಧ ಅಂತ ಹೇಳ್ಬಿಟ್ರು ಅವರು. ಸೊ ಈ ಜಿಡ್ಡಿನ ಅಂಶ ಇರತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ವಿಶೇಷವಾಗಿ ನಾವು ಅಕ್ಕಿಯನ್ನು ಪ್ರಧಾನವಾಗಿ ಎಲ್ಲರೂ ಊಟ ಮಾಡಬೇಕಾಗಿರುವಂಥದ್ದು ಅಕ್ಕಿ ಮತ್ತು ಅಕ್ಕಿಯ ವೆರೈಟಿಗಳು. ಸೊ ಅಕ್ಕಿ, ಜೋಳ, ರಾಗಿ, ಗೋಧಿಯನ್ನು ಸಿದ್ಧ ಗೋಧಿಯಾಗಿ ಮಾಡ್ಕೋಬೇಕು. ಗೋಧಿಯನ್ನು ನೇರವಾಗಿ ತಿನ್ನಬಾರ್ದು. ಅದರಲ್ಲಿರ್ತಕ್ಕಂಥ ಗ್ಲೂಟಿನ್ ಅಂಶ ಹೋಗೋದಕ್ಕೆ ಗೋಧಿಯನ್ನು ನೆನೆ ಹಾಕಿಬಿಟ್ಟು 6 ತಾಸುಗಳ ಕಾಲ ಬಿಟ್ಟು ಅದನ್ನು ಚೆನ್ನಾಗಿ ಒಣಗಿಸಿ ಆಮೇಲೆ ಪೌಡ್ರ್ ಮಾಡಿ ಅದನ್ನು ಬೇರೆ ಬೇರೆ ಆಹಾರದ ವಿಧಾನಗಳಿಗೆ ಬಳಸ್ಕೊಂಡ್ರೆ ಅದು ನಮಗೆ ಸಹಾಯ ಆಗ್ತದೆ. ಹಾಗೆ ಗ್ಲೂಟಿನನ್ನು ರಿಮೂವ್ ಮಾಡಿಲ್ಲ ಅಂದರೆ ಅದು ಡ್ಯಾಮೇಜ್ ಮಾಡುತ್ತೆ ಬಾಡಿಗೆ. ಓಕೆ, ಇವು ಪ್ರಧಾನವಾದ ಆಹಾರಗಳು, ಸ್ನಿಗ್ಧ ಆಹಾರಗಳು ಅಂದರೆ ಇದು. ಸೊ ಪ್ರೋಟೀನ್ ಎಷ್ಟಿರಬೇಕು? ಅದು ಒಂದು 30% ಇರಬೇಕು. ಎಣ್ಣೆ, ತುಪ್ಪ ಈ ಥರದ್ದು ಐಟಮ್ಸ್ ಅದೊಂದು 7-8%. ಉಳಿದಿದ್ದು ಮೈಕ್ರೋನ್ಯೂಟ್ರಿಯೆಂಟ್ಸ್, ಅವೆಲ್ಲ ಸಾಸಿವೆ, ಜೀರಿಗೆ, ಇನ್ನೊಂದು ಮಸಾಲೆ, ಬೀಜ ಅವೆಲ್ಲ ಹಾಕ್ತಿರಲ್ಲ, ಅವೆಲ್ಲವೂ ಮೈಕ್ರೋಸ್, ಅವೆಲ್ಲವೂ ಸಪೋರ್ಟಿವ್ ಬೇಕು. ಸೊ ಇಷ್ಟು ಹಾಕಿ ನಾವು ಆಹಾರವನ್ನು ತಯಾರು ಮಾಡಬೇಕು. ಹೇಗೆ ತಯಾರಿಸ್ಬೇಕು ಆಹಾರವನ್ನು ಹಾಗಿದ್ರೆ? ಇದು ಇಂಪಾರ್ಟೆಂಟ್. ಆಹಾರ ತಯಾರಿಸೋ ವಿಧಾನ ಬೇಕಲ್ವ. ಕೇವಲ ಇಷ್ಟನ್ನು ತೊಗೊಂಡ್ಬಿಟ್ರೆ ನಾವು 2-3 ಕೆಟ್ಟ ಆಹಾರಗಳಿದ್ದಾವೆ, ಅವನ್ನ ಚಿತ್ರಾನ್ನ, ದೋಸೆ, ಇಡ್ಲಿ ಈ ಥರ ತಯಾರು ಮಾಡ್ಕೊಂಡ್ಬಿಟ್ರೆ ಅದರ ಕಾರ್ಬೋಹೈಡ್ರೇಟ್ ಇದೆ, ಪ್ರೋಟೀನ್ ಇದೆ ಅಂತ ಅಂದ್ಕೊಂಡು ಇಲ್ಲ, ಅದು ಆಗಬರಲ್ಲ. ಅದರ ಮುಂದೆ ಹೇಳ್ತಾರೆ ಆಚಾರ್ಯರು. ಸೊ ಮೊದಲನೇದಾಗಿ ಸ್ನಿಗ್ಧ ಇರಬೇಕು ಅಂತ ಹೇಳಿದ್ರು. ಎರಡನೇದು ದ್ರವವಾಗಿರಬೇಕು. ಇದು ಇಂಪಾರ್ಟೆಂಟ್. ದ್ರವವಾಗಿರಬೇಕು ಅಂದರೆ ಆಹಾರ ಮೃದುವಾಗಿರಬೇಕು, ನೀರಾಗಿರಬೇಕು ಸ್ವಲ್ಪ. ಇವತ್ತು ನಾವು ತಿನ್ನೋದು ಹೇಗೆ? ಡ್ರೈ, ಫ್ರೈ ಆ್ಯಂಡ್ ಡ್ರೈ, ರೋಸ್ಟ್ ಮತ್ತು ಕ್ರಿಸ್ಪಿ. ಯಾಕೆ? ಬಾಯಿಗಷ್ಟೇ ರುಚಿ ಬರ್ತದೆ, ಅದರ ದ್ರವಾಂಶ ಅದರಲ್ಲಿ ಇಲ್ಲ ಅಂದರೆ ಶರೀರವಾಗಿ ಮಾರ್ಪಡೋದ್ರಲ್ಲಿ ಬಹಳ ಕಷ್ಟ, ಮತ್ತು ಮಾರ್ಪಾಡೋದಾಗೋದು 90% ಆಗಲ್ಲ. ಅದು ಬಹಳ ಕಷ್ಟ ಕೊಟ್ಟು ಕಾಯಿಲೆಗಳನ್ನು ತಂದುಕೊಡ್ತದೆ. ಯಾಕೆ ನೋಡಿ, ಗಿಡಗಳಿಗೆ ಗೊಬ್ಬರ ಹಾಕಿಬಿಡೋದು, ನೀರೇ ಹಾಕೋಂಗಿಲ್ಲ, ರುಚಿಯಾಗಿರುತ್ತೆ ಗೊಬ್ಬರ ಅಂತ ಹಾಕಿಬಿಡೋದು, ಸತ್ತೋಗ್ಬಿಡ್ತದೆ ಗಿಡ. ನಾವು ಗಿಡಕ್ಕೆ ಗೊಬ್ಬರ ಹಾಕಿ ಮಳೆ ಬರೋದು ಕಾಯ್ತಾ ಇದ್ವಿ ಅವಾಗೆಲ್ಲ. ಸೊ ಗೊಬ್ಬರ ಹಾಕಿದರೆ ಮಳೆ ಬಂದರೆ ಆ ನೀರಿನಲ್ಲಿ ಕರಗಿದರೆ, ಸೊ ಯಾವುದೇ ಆಹಾರವನ್ನು ಬೇರುಗಳು ಹೀರ್ಕೊಳ್ಳೋದು ದ್ರವದ ರೂಪದಲ್ಲಿನೇ ಹೊರತು ಘನದ ರೂಪದಲ್ಲಿ ಅಲ್ಲ. ಮತ್ತು ನಾವು ಇವತ್ತು ಫ್ರೈಡ್ ರೈಸ್ ತಿಂತೀವಿ, ಅದು ದ್ರವಾಂಶ ಕಮ್ಮಿ ಇರೋಂಗೆ ಎಣ್ಣೆಲಿ ಕರ್ಕೊಂಡ್ಬಿಟ್ಟು ದ್ರವಾಂಶ ಇಲ್ದಂಗೆ ಮಾಡ್ಕೊಂಡು ಹಪ್ಪಳ, ಸಂಡಿಗೆ, ಮಿರ್ಚಿ ಬಜ್ಜಿ, ಬೊಂಡ ತಿಂತೀವಿ. ಇನ್ನು ಹೇಗೆ ಬೇರುಗಳು ಹೀರ್ಕೋಬೇಕು? ನೀರಿನ ಅಂಶ. ನೀವು ಆ ರೀತಿ ತಿಂದ್ಬಿಟ್ಟು ನೀವು ಲೀಟ್ರ್ಗಟ್ಟಲೆ ನೀರು ಕುಡಿದ್ರೆ ಯೂಸ್ ಆಗಲ್ಲ. ಅಕ್ಕಿ ತಿಂದ್ಬಿಟ್ಟು ಬಿಸಿ ಬಿಸಿ ನೀರು ಕುಡಿದ್ರೆ ಅನ್ನ ಆಗುತ್ತಾ? ಯಾವ ಕಾರಣಕ್ಕೂ ಆಗಲ್ಲ. ಸೊ ಅರ್ಧ ಬೆಂದ ಅನ್ನವನ್ನು ತಿಂದು ಮೇಲೆ ನೀರು ಕುಡಿದ್ರೆ ಆವಾಗಲೂ ಅಜೀರ್ಣ ಆಗ್ತದೆ. ಯಾಕೆ ಅಂದರೆ ಅದು ದ್ರವಾಂಶ ಇತ್ತು ಅಂದರೆ ಅಲ್ಲಿರ್ತಕ್ಕಂತಹ ಜೀವ ಪೋಷಕಾಂಶಗಳನ್ನು ಅದು ಹೀರ್ಕೊಳ್ತದೆ. ಇಲ್ಲ ಅಂದರೆ ಎಲ್ಲ ಡೆಫಿಷಿಯನ್ಸಿ, ಇವತ್ತೇನು ನನಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ, ಯಾವುದೋ ಡೆಫಿಷಿಯನ್ಸಿ, ಜಿಂಕ್ ಡೆಫಿಷಿಯನ್ಸಿ, ಮ್ಯಾಗ್ನೀಷಿಯಂ ಡೆಫಿಷಿಯನ್ಸಿ, B12 ಡೆಫಿಷಿಯನ್ಸಿ ಅಂತ ಏನು ಕರಿತೀವಿ, ಅಲ್ಲಿ ಇವೆಲ್ಲ ಡೆಫಿಷಿಯನ್ಸಿಗಳು ಈ ಥರದ ಆಹಾರಗಳನ್ನು ಸೇವಿಸೋದು. ಅಂದರೆ
ದ್ರವಾಂಶ ಇಲ್ಲದೇ ಇರೋ. ಸೊ ನೀವು ಆಹಾರದಲ್ಲಿ ನ್ಯೂಟ್ರಿಷನ್ ಇದೆ, ಆದರೆ ಅದು ಶರೀರಕ್ಕೆ ಸೇರಬೇಕಂದ್ರೆ ದ್ರವಾಂಶ ಬೇಕು. ತಣ್ಣೀರು ಕುಡಿದ್ರೆ, ತಿಂದ್ಬಿಟ್ಟು ಗಟ್ಟಿ ತಿಂದ್ಬಿಟ್ಟು ನೀರು ಕುಡಿದ್ರೆ ಅದು ಅಲ್ಲ. ಬೇಯಬೇಕು ಆಹಾರ, ಬೆಂದ್ಬಿಟ್ಟು ಈ ಶರೀರಕ್ಕೆ ಒಗ್ಗೋ ರೀತಿಯಲ್ಲಿ ಆಗಬೇಕು. ಅದನ್ನು ದ್ರವಾಹಾರ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಸೊ ದ್ರವಾಂಶ ಇರಲೇಬೇಕು. ಅದು ಎಷ್ಟು ನೀರು ಕುಡಿತೀರಿ ಅಂತ ಕೇಳ್ತಿರಲ್ಲ ಡಾಕ್ಟರ್, ಎಷ್ಟು ನೀರು ಕುಡಿಬೇಕು ಅಂತ. ಅದನ್ನು ಎಷ್ಟು ನೀರು ಕುಡಿಬೇಕು ಅಂತೇನು 3 ಲೀಟ್ರ್ ಅಂತಿದೆಯೋ ಅದು ಆಹಾರದ ಮುಖಾಂತರ ಇರೋದು ಒಳ್ಳೆಯದು. ಸ್ವಲ್ಪ ಕುಡಿಯೋದಕ್ಕೆ ಓಕೆ, ಆದರೆ ಆಹಾರದೊಳಗೆ ಜಾಸ್ತಿ ನೀರಿರುವಂಥದ್ದು ತುಂಬ ಸೂಕ್ತ. ಹೀಗೆ ಊಟ ಮಾಡಿ ನೋಡಿ, ನೀವು ಎಂದಾದರೂ ತೊಂದರೆ ಆಗುತ್ತಾ ನೋಡೋಣ. ಏನಾದರೂ ತೊಂದರೆ, ಡಿಸ್ಕಂಫರ್ಟ್ ಅನ್ನೋದು ಫೀಲೇ ಆಗೋದಿಲ್ಲ, ಅಷ್ಟು ಕಂಫರ್ಟಾಗಿ ಇರ್ತದೆ. ಹಾಗಾಗಿ ನೀವು ಅಂಬ್ಲಿ ಊಟ ಮಾಡಿದಾಗ, ಈ ಕುಸ್ಬೆ ಅನ್ನ ಊಟ ಮಾಡಿದಾಗ, ಈ ಥರ ರಾಗಿ ಗಂಜಿ ಊಟ ಮಾಡಿ ನಿಮ್ಗೇನು ಡಿಸ್ಕಂಫರ್ಟ್ ಯಾಕಾಗಲ್ಲ ಅಂದರೆ ದ್ರವಾಂಶ ಇರ್ತದಲ್ಲಿ, ಆರಾಮಾಗಿ ಆಹಾರ ಈಸಿಯಾಗಿ ಅಬ್ಸರ್ವ್ ಆಗುತ್ತೆ. ನಾವು ದ್ರವಾಂಶ ಕಡಿಮೆ ಮಾಡಿಕೊಂಡು ಉದುರುದುರಾಗಿ ಡ್ರೈ ಆಗಿ ರುಚಿ ಬರುತ್ತೆ ಅಂತ ತಿನ್ನಕ್ಕೆ ನೋಡ್ತೀವಿ. ಈ ಬಿಸ್ಕೆಟು, ಬ್ರೆಡ್ಡು, ಬನ್ನು, ಕೇಕ್ ಇವೆಲ್ಲ ಏನು ದ್ರವಾಂಶನೇ ಇರೋದಿಲ್ಲ. ಸೊ ಇನ್ನು ಹೇಗೆ ಆಹಾರ ಅದಕ್ಕೆ ಸಾಧ್ಯ? ಮೂರನೇದು ಉಷ್ಣವಾಗಿರ್ಬೇಕು ಆಹಾರ. ಉಷ್ಣ ಅಂದರೆ ಸುಡು ಬಿಸಿ ಇರಬೇಕಂತನೇ ಅಲ್ಲ. ಈ ಬಾಡಿ ಟೆಂಪ್ರೇಚರ್ಗೆ ಸಮವಾಗಿ ಅಥವಾ 1 ಡಿಗ್ರಿ ಜಾಸ್ತಿ ಮುಟ್ಟಿದರೆ ಬೆಚ್ಚಗಿರಬೇಕು. ಪಾತ್ರೆಯಲ್ಲಿರೋದನ್ನ ತೊಗೊಂಡು ಹಾಗೆ ಊಟ ಮಾಡಬಾರ್ದು. ಯಾಕೆ ಈ ಟೆಂಪ್ರೇಚರ್ಗೆ ಹತ್ತಿರ ಇರಬೇಕು? ಉಷ್ಣ ಯಾಕಿರಬೇಕು? ನಮ್ಮ ಬಾಡಿ ಟೆಂಪ್ರೇಚರ್ಗೆ ಸಮವಾಗಿ ಅಥವಾ 1 ಡಿಗ್ರಿ ಮೇಲೆ ಯಾಕಿರಬೇಕು ಅಂದರೆ ನಾವು ಈ ಜಗತ್ತಲ್ಲಿ ಈ ಟೆಂಪ್ರೇಚರಲ್ಲಿ ಬದುಕ್ತಾ ಇದ್ದೀವಿ. ಇದೇ ಟೆಂಪ್ರೇಚರ್ಗೆ ಮ್ಯಾಚ್ ಆಗೋ ರೀತಿಯಲ್ಲಿ ಆಹಾರವನ್ನು ತೊಗೊಂಡ್ರೆ ಅದು ಸರಳವಾಗಿ ಒಳಗೆ ಎಳ್ಕೊಳ್ತದೆ. ಒಂದನೇದು. ಎರಡನೇದು, ಈ ಟೆಂಪ್ರೇಚರ್ಗಿಂತ ಲೋ ಆಯಿತು ಅಂತ ಅಂದ್ಕೊಳ್ಳಿ, ಕ್ರಿಮಿಗಳು ಅದಕ್ಕೆ ಬರ್ತದೆ. ಕೆಲವು ಕ್ರಿಮಿಗಳು ಈ 36 ಡಿಗ್ರಿ ಬಾಡಿ ಟೆಂಪ್ರೇಚರ್ ಇದೆ, 34ಕ್ಕೆ ಕೆಲವು ಕ್ರಿಮಿಗಳು ಅದರ ಮೇಲೆ ಬರ್ತದೆ. 34 ಡಿಗ್ರಿ ತಡ್ಕೊಳ್ಳೋಂಥ ಕ್ರಿಮಿಗಳು ಆಹಾರದ ಮೇಲೆ ಬರುತ್ತೆ. ಅವೆಲ್ಲವೂ ನಮ್ಮೊಳಗೆ ಹೋಗ್ತವೆ. ಸೊ ಈ 36 ಡಿಗ್ರಿ 30 ಡಿಗ್ರಿ ಮೇಲಿರುವಂಥವೆಲ್ಲವೂ ಈ ಬಾಡಿ ಸಸ್ಟೈನ್ ಮಾಡ್ಕೊಳ್ಳೋಂಥದ್ದು. ಅದಕ್ಕಿಂತ ಒಳಗೆ ಹೋದರೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಈ ಬಾಡಿಗೆ ಈಕ್ವಲ್ ಆಗಿರುವಂತಹ ಟೆಂಪ್ರೇಚರ್, ಅದನ್ನು ಉಷ್ಣ ಅಂತ ಕರೆದ್ರು. ಆಹಾರ ಅಷ್ಟು ಬಿಸಿಯಾಗಿರಬೇಕು. ಆಚಾರ್ಯರಿಗೆ ಗೊತ್ತಿತ್ತು ಬಿಸಿ ಅಂತ ಹೇಳಿಬಿಟ್ರೆ ನಿನ್ನೆದು ತೊಗೊಂಡು ಇವತ್ತು ಬಿಸಿ ಮಾಡ್ಕೊಂಡು ಉಂಡ್ಬಿಡ್ತಾರೆ ಇವರು ಅಂತ. ಹಾಗಾಗಿ ಇನ್ನೊಂದು ಪಾಯಿಂಟನ್ನು ಅವ್ರು ಸೇರಿಸಿದರು. ಬಿಸಿಯಾಗಿರಬೇಕು, ಅಲ್ಲದೆ ಇದು ವೆರಿ ಇಂಪಾರ್ಟೆಂಟ್, ಇವತ್ತು ತಾಜಾ ಆಗಿರಬೇಕು. ಫ್ರೆಶ್ ಫುಡ್ ಇರಬೇಕು. ತಾಜಾ ಅಂದರೆ ನಿನ್ನೆ ಸಾಂಬಾರನ್ನ ಬಿಸಿ ಮಾಡ್ಕೊಂಡು ತಿನ್ನೋದು, ನಿನ್ನೆ ನೆನೆ ಹಾಕಿ ರುಬ್ಬಿ ಇಟ್ಟ ಹಿಟ್ಟನ್ನು ಊದಿಸಿ ಅದನ್ನು ದೋಸೆಯೋ ಇಡ್ಲಿಯೋ ಪಡ್ಡನ್ನೋ ಮಾಡ್ಕೊಂಡು ತಿನ್ನೋದು, ಇವೆಲ್ಲವೂ ಉಷ್ಣನೇ ಅಲ್ಲ. ಯಾಕಂದರೆ ಅವು ನಿನ್ನೆಯ ಆಹಾರಗಳು. ಪ್ಯಾಕ್ಡ್ ಫುಡ್, ಬಿಸ್ಕೆಟ್, ಬ್ರೆಡ್, ಬನ್ನು, ಕೇಕು, ಚಿತ್ರಾನ್ನ, ಪುಳಿಯೋಗರೆ, ದೋಸೆ, ಇಡ್ಲಿ, ಇವೆಲ್ಲವೂ ಹಳಸೋಗಿರುವಂತಹ, ಬಲ ಇಲ್ಲದೆ ಇರುವಂತಹ ಆಹಾರಗಳು. ಏನು ಹೀಗೆ ಹೇಳ್ತಾರೆ, ಹಳಸೋಗಿರಲ್ಲ, ಚೆನ್ನಾಗಿರ್ತವೆ ಅಂತ ಅನಿಸುತ್ತೆ. ನೋಡೋದಕ್ಕೆ ಚೆನ್ನಾಗಿರ್ತವೆ, ಹುಳ ಬಂದಿರಲ್ಲ, ಆದರೆ ಪೊಟೆನ್ಸಿಯನ್ನು ಕಳ್ಕೊಳ್ತವೆ. ಎಕ್ಸ್ಪೈರಿ ಮಾತ್ರೆಗಳಿದ್ದಂಗೆ. ಮಾತ್ರೆ ಎಕ್ಸ್ಪೈರಿ ಆದ ತಕ್ಷಣ ಅದಕ್ಕೇನು ಹುಳ ಬರಲ್ಲ, ಆದರೆ ಶಕ್ತಿಯನ್ನು ಕಳ್ಕೊಂಡಿದೆ. ಯಾವ ಉದ್ದೇಶಕ್ಕೆ ಮಾತ್ರೆಯನ್ನು ತಯಾರು ಮಾಡಿದಾರೋ ಆ ಉದ್ದೇಶ ಅದು ಈಡೇರಿಸಲ್ಲ. ಅಂದರೆ ಏನರ್ಥ? ಆಹಾರ ಯಾವ ಉದ್ದೇಶಕ್ಕೆ ತಯಾರು ಮಾಡಿದೆ ಆ ಉದ್ದೇಶನ ಅದು ಈಡೇರಿಸಲ್ಲ ಅಂತ, ಪೊಟೆನ್ಸಿನ ಕಳ್ಕೊಂಡು ಹೋಗಿದೆ ಅಂತ. ಹಾಗಾಗಿ ಇವತ್ತು ಅತಿ ಹೆಚ್ಚು ರೋಗಗಳಿಗೆ ಕಾರಣ ದೋಸೆ, ಇಡ್ಲಿಗಳು, ನಿನ್ನೆಯ ಸಾಂಬಾರು. ಇದನ್ನು ತಕ್ಷಣಕ್ಕೆ ಬಿಟ್ಬಿಡಬೇಕು. ಅತ್ಯಂತ ಅಪಾಯಕಾರಿ ಆಹಾರಗಳು ಇವು. ಯಾವುದೇ ರೋಗಕ್ಕೆ ಇವು ಹೆಚ್ಚು ಮಾಡ್ತವೆ, ಯಾವುದೇ ರೋಗವನ್ನು. ಈ ಚಿತ್ರಾನ್ನ ಪುಳಿಯೋಗರೆ ಅಂತ ಹೇಳಿದ್ರಲ್ಲ, ಅದು ನಿನ್ನೆದಲ್ಲ, ಈಗಲೇ ಅನ್ನ ಮಾಡ್ಕೊಂಡು ಈಗಲೇ ಒಗ್ಗರಣೆ ಮಾಡಿ ಕಲಿಸಿದರೆ ಆವಾಗಲೂ ಕೂಡ ಅದು ಹಳಸೋಗ್ತದೆ, ನಿನ್ನೆ ಆಹಾರವಾಗಿ ಬದಲಾವಣೆ ಹೊಂದುತ್ತೆ. ಯಾಕಂದರೆ ಅಕ್ಕಿ ಮೇಲೊಂದು ಎಣ್ಣೆ ಕೋಟಿಂಗ್ ಮಾಡಿಬಿಡ್ತೀವ, ಆ ಅಕ್ಕಿ ಬೆವರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಬಿಸಿ ಹತ್ತುತ್ತೆ, ಅದಕ್ಕೆ ಕಾವತ್ತುತ್ತೆ. ಬೇಸಿಗೆಯಲ್ಲಿ ಅನ್ನ ಹಳಸುತ್ತಲ್ಲ, ಹಾಗೆ ಬೇಗ ಹಳಸ್ಬಿಡ್ತದೆ. ಅದು ಹೊಟ್ಟೆ ಒಳಗೆ ಹೋಗೋ ಜೀರ್ಣ ಆಗೋದಕ್ಕಿಂತ ಮೊದಲೇ ಹಳಸ್ಬಿಡ್ತದೆ. ನಾನು ಸಾವಿರಾರು ಪೇಷಂಟ್ಗಳನ್ನ ನೋಡಿದ್ದೀನಿ. ಈ ಚಿತ್ರಾನ್ನ ಪುಳಿಯೋಗರೆ ಈ ಥರದ ತಿಂದವ್ರನ್ನ ಸಾವಿರಾರು ಪೇಷಂಟ್ ನೋಡಿದ್ದೀನಿ. ಪ್ಯಾಂಕ್ರಿಯಸ್ ಇಲ್ಲ ಲಿವರ್ ಮೇಜರ್ ಡ್ಯಾಮೇಜ್ ಮಾಡ್ಕೊಂಡು ಬರ್ತಾರೆ. ಈ ಎರಡೂ ಎಷ್ಟು ಕೆಟ್ಟ ಅನಾಹುತ ಮಾಡ್ತವೆ ಅಂದರೆ, ನೀವು ಡ್ಯಾಮೇಜ್ ಮಾಡಿಕೊಂಡು ಬರೋದು ಬೇಡ. ಡಾಕ್ಟರ್ ಇಷ್ಟೆಲ್ಲ ಹೇಳ್ತಾರೆ ಇವನ್ನೆಲ್ಲ ಮಾಡೋಕ್ಕಾಗಲ್ಲ ಅಂತ ತಿಂದರೆ ಡ್ಯಾಮೇಜ್ ಆಗೋದು ಗ್ಯಾರಂಟಿ. ಹಾಗಾಗಿ ಇವುಗಳನ್ನು ತಿನ್ನಬಾರ್ದು. ಇದಕ್ಕೆ ಅನಭಿಸಂಧಿ ಅಂತ ಆಚಾರ್ಯ ಹೇಳಿದರು. ಸೊ ಇವೆಲ್ಲವೂ ಅಭಿಸಂಧಿ ಆಹಾರಗಳು, ಅಂದರೆ ಹಳಸಿದ ಆಹಾರಗಳು ಅಂತ. ಅನಭಿಸಂಧಿ ಅಂದರೆ ತಾಜಾ ಇರಬೇಕು. ಈ 4 ಪಾಯಿಂಟ್: ಸ್ನಿಗ್ಧವಾಗಿರಬೇಕು, ದ್ರವವಾಗಿರಬೇಕು, ಉಷ್ಣವಾಗಿರಬೇಕು ಮತ್ತು ತಾಜಾ ಇರಬೇಕು. ಇವನ್ನ ಬರ್ಕೊಂಬಿಡಿ. ಈ ವಿಡಿಯೋನ ಮತ್ತೆ ನೋಡ್ಕೊಳ್ಳಿ. ಈ 4 ತುಂಬ ಇಂಪಾರ್ಟೆಂಟ್. ಪ್ರತಿದಿನ ಇವತ್ತಿನಿಂದ ನಿಮ್ಮ ಮನೆಯಲ್ಲಿ
ಅಳವಡಿಸ್ಕೊಳ್ಳಿ. ಸರಿ, ಇದೆಲ್ಲದೂ ಮಾಡಿದ್ವಿ. ಎಷ್ಟು ತಿನ್ನಬೇಕು ಪ್ರಶ್ನೆ ಬರ್ತದೆ. ಇದು ತುಂಬ ಇಂಪಾರ್ಟೆಂಟ್. ನಾನು ಹೀಗೆ ಮಾಡಿಕೊಂಡು ಏನು ನೀವು ಹೇಳಿದ್ರೆ ಹೀಗೆ ಮಾಡಿಕೊಂಡು ಹೊಟ್ಟೆ ಕಂಠಮಠ ತಿಂದರೆ ಮತ್ತು ಕಾಯಿಲೆಗಳೇ. ಅದಕ್ಕೆ ಆಚಾರ್ಯರು ಹೇಳ್ತಾರೆ ಎಷ್ಟು ಊಟ ಮಾಡಬೇಕು ಅಂದರೆ 66% ಆಹಾರವನ್ನು ಊಟ ಮಾಡಬೇಕು. ಹೇಗೆ 66% ಲೆಕ್ಕ ಮಾಡೋದು? ಹೊಟ್ಟೆಗೆ 66% ಹಿಡಿಯಷ್ಟು ಉಣ್ಬೇಕು, ಉಳಿದ 33% ಖಾಲಿ ಬಿಡಬೇಕು, ಅದು ಗಾಳಿಗೋಸ್ಕರ ಅಂತ ಆಚಾರ್ಯ ಹೇಳೋದು. ಹೇಗೆ 66% ಅಂದರೆ ಈಗ ನನಗೆ ಚೆನ್ನಾಗಿ ಹಸುವಾಗಿದೆ, ನನಗೆ ಒಂದು 3 ರೊಟ್ಟಿ ತಿನ್ನೋ ಕೆಪಾಸಿಟಿ ಇದ್ದರೆ 2 ತಿಂದು ಇನ್ನೊಂದಕ್ಕೆ ಖಾಲಿ ಬಿಡಬೇಕು. ಇವತ್ತು ನನಗೆ ಹಸಿವು 1 ರೊಟ್ಟಿ ಅಷ್ಟೇ ತಿನ್ನೋಷ್ಟು ಸಾಧ್ಯ, ಅದಕ್ಕಿಂತ ಹೆಚ್ಚಾಗಿಲ್ಲ ಅಂದಾಗ ಅದನ್ನು 66% ರೊಟ್ಟಿ ಊಟ ಮಾಡಿ ಉಳಿದಿದ್ದನ್ನು ಬಿಡಬೇಕು. ಅಂದರೆ ಇವತ್ತಿನ ಹಸಿವಿಗೆ ತಕ್ಕಂಗೆ ಪ್ರಮಾಣ ಹೆಚ್ಚು ಕಮ್ಮಿ ಆಗುತ್ತೆ, ಬಿಟ್ಟರೆ ಫಿಕ್ಸ್ ಅಲ್ಲ. ಅದಕ್ಕೆ ಹೇಳಿದ್ದು ನಾನು, ಇದು ನಿಮ್ಮ ರಹಸ್ಯ ಅಂತ. ನಾನು ಎಷ್ಟೇ ಹೇಳಿದರೂ ಕೂಡ ಇದು ರಹಸ್ಯ ಯಾರ್ದು? ಅವ್ರವ್ರಿಗೆ ಬಿಟ್ಟಿದ್ದು. ಇವತ್ತು ನನಗೆ ಚೆನ್ನಾಗಿ ಹಸುವಾಗಿದೆ, ನಿಮಗೆ ಹಸುವಾಗಿಲ್ಲ ಅಂದರೆ ನೀವು 1 ತಿಂತೀರಾ, ನಾನು 3 ತಿನ್ಬೋದು. ಇನ್ನೊಬ್ಬರು ನನಗಿಂತ ಜೋರು ಹಸುವಾದ್ರೆ 6 ತಿನ್ಬೋದು. ಸೊ ಇದು ಯಾರ ರಹಸ್ಯ? ಅವ್ರ ಹಸಿವು ಅವ್ರ ರಹಸ್ಯ, ಅವ್ರ ಬಾಯಾರಿಕೆ ಅವ್ರ ರಹಸ್ಯ. ಸೊ ಹಾಗಾಗಿ ಅವರವರ ರಹಸ್ಯ ಇದು. ಸೊ ಎಷ್ಟು ಹಸಿವಾಗಿದೆ, ನಾನು ಹೊಟ್ಟೆ ಹಿಡಿಯೋದ್ರ ಬಗ್ಗೆ ಹೇಳ್ತಿಲ್ಲ, ಇದು ಗಮನಿಸಿ. ಎಷ್ಟು ಹಸಿವಾಗಿದೆಯೋ ಅದರ 66% ತಿಂದು ಇನ್ನು 33% ಖಾಲಿ ಬಿಡಬೇಕು. ಯಾಕೆ ಖಾಲಿ ಬಿಡಬೇಕು? ನಾವೊಂದು ಪಾತ್ರೆಯಲ್ಲಿ ಅಕ್ಕಿ ಫುಲ್ ಹಾಕಿಬಿಟ್ಟು ಅನ್ನ ಮಾಡೋಕ್ಕಾಗತ್ತಾ? ಆಗಲ್ಲ ಅಲ್ವಾ? ಸೊ ಮಿಕ್ಸಿ ತುಂಬ ತುಂಬಿಸ್ಬಿಟ್ಟು ರುಬ್ಬುತ್ತಾ ಅದು? ಆಗಲ್ಲಲ್ವಾ? ಹಾಗೆ ಹೊಟ್ಟೆ ಫುಲ್ ತುಂಬಿಸ್ಬಿಟ್ರೆ ಹೇಗೆ ರುಬ್ಬಕ್ಕೆ ಸಾಧ್ಯ? ಸೊ ಅದು ರುಬ್ಬಲ್ಲ ಅಂದರೆ ನೀವು ಪೋಷಕಾಂಶಗಳ ಕೊರತೆಯಿಂದ ಬಳಲ್ತೀರಿ. ಚೆನ್ನಾಗಿ ತಿಂದರೂ ಕೂಡ ಪೋಷಕಾಂಶಗಳ ಕೊರತೆಯಿಂದ ಬಳಲ್ತೀರಿ. ಗಮನಿಸಿ ನೋಡಿ, ಯಾರು ಅತಿ ಹೆಚ್ಚು ತಿಂತಾರೋ ಅವ್ರಿಗೆ ಆ್ಯಂಗ್ಸೈಟಿ ಅಂದರೆ ಗಾಬರಿ ಆಗೋದು, ಭಯ ಆಗೋದು, ಆತಂಕ ಆಗೋದು ವೆರಿ ವೆರಿ ಕಾಮನ್. ಇದಕ್ಕೆ ಮತ್ತೆ ನಾವು ಸೈಕೇಟ್ರಿ ಹಾಸ್ಪಿಟ್ಲಿಗೆ ಹೋಗಿದ್ದರೆ ಮಾನಸಿಕ ರೋಗ ತಜ್ಞರ ಹತ್ರ ಹೋಗಿ ಸೈಕೇಟ್ರಿಕ್ ಮೆಡಿಸಿನ್ಸ್ ತೊಗೊಂಡು ಬದುಕೋದು ಸರಿಯಲ್ಲ. ಆಹಾರದ ಪ್ರಮಾಣ ಎವ್ರಿಥಿಂಗ್ ಈಸ್ ನಾರ್ಮಲ್. ಯಾವಾಗ ವಿತಿನ್ 45 ಡೇಸ್ ಆಗಿಬಿಡ್ತದೆ. ಯಾಕೆ ಹೀಗೆ ಅಂದರೆ ನಾವು ಅದು ಸ್ಟೋರ್ ಮಾಡಿಕೊಂಡು ಈ ಡ್ಯಾಮೇಜ್ ಮಾಡ್ಕೊಳ್ತೀವಿ. ಹಾಗಾಗಿ ಆಹಾರದ ಪ್ರಮಾಣ ತುಂಬ ಇಂಪಾರ್ಟೆಂಟ್. ಹಸಿವು ಆಗದೇನೆ ಊಟನೇ ಮಾಡಬಾರ್ದು. ಹಸಿವಾಯ್ತಾ ಊಟ ಮಾಡಬೇಕು, ಹಸಿವಾಗಲಿಲ್ವಾ ಊಟ ಮಾಡಬಾರ್ದು. ದಿನಕ್ಕೆ 4 ಸರಿ ಹಸು ಬಂತ ಊಟ ಮಾಡಿ. ಎಷ್ಟು? ಮತ್ತು 66%. ದಿನಕ್ಕೆ 2 ಸರಿ ಹಸುವಾಯ್ತಾ ಅಷ್ಟೇ ಊಟ ಮಾಡಿ. 1 ಸರಿ ಹಸಿವಾಯ್ತಾ ಅಷ್ಟೇ ಊಟ ಮಾಡಿ. ಟೋಟಲಿ ಊಟಕ್ಕೆ ಕುಂತಾಗ 66%. ಅದು ಯಾವಾಗಾರೂ ಹಸಿದಾಗ 66% ಮಾತ್ರ ಊಟ ಮಾಡಬೇಕು. ಅದನ್ನು ಮೀರಿ ಯಾವ ಕಾರಣಕ್ಕೂ ಊಟ ಮಾಡಬಾರ್ದು. ಇದು ಮೊಟ್ಟ ಮೊದಲ ರಹಸ್ಯ. ನಿಮ್ಮ ಶರೀರ ಜೀವಂತಿಕೆಯ ಆಹಾರದಿಂದ ತುಂಬಬೇಕು. ಸೊ ಆಹಾರ ಜೀವಂತವಾಗಿರಬೇಕು. ಇದು ನೋಡೋದಕ್ಕೆ ನಿರ್ಜೀವಂತ ಕಾಣುತ್ತೆ, ಆದರೆ ಜೀವಂತ ಆಹಾರ ಅದು. ಯಾಕಂದರೆ ಈ ಶರೀರಕ್ಕೆ ಹೋದ ತಕ್ಷಣ ಜೀವವನ್ನು ಪೋಷಣೆ ಮಾಡಬೇಕು, ಜೀವವಾಗಿ ಬದಲಾವಣೆ ಹೊಂದಬೇಕು. ಆ ಬದಲಾವಣೆ ಹೊಂದಲಿಲ್ಲ ಅಂದರೆ ರೋಗವಾಗಿ ಬದಲಾವಣೆ ಹೊಂದುತ್ತೆ. ಹಾಗಾಗಿ ಜೀವಂತ ಆಹಾರ ಮೊಟ್ಟ ಮೊದಲ ರಹಸ್ಯ. ಫಾಲೋ ಮಾಡ್ತಿರಲ್ವಾ? ತಪ್ಪದೇ ಫಾಲೋ ಮಾಡಿ ಆಸ್ಪತ್ರೆಗೆ ಬರದಂಗೆ ಈ ಶರೀರವನ್ನು ನೋಡ್ಕೊಳ್ಬಹುದು. ಧನ್ಯವಾದಗಳು.